ಬಿಜೆಪಿ ಸದನದ ಒಳಗಡೆ ಯಾವ ರೀತಿ ಹೋರಾಟ ಮಾಡ್ತಾ ಇದೆಯೋ ಕಳೆದ ಒಂದು ವಾರದಿಂದ ಸದನದ ಹೊರಗೂ ಕೂಡ ತನ್ನದೇ ಆದಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡ್ತಾ ಇದೆ. ಇವತ್ತು ಬಿಜೆಪಿಯ ಎಲ್ಲ ಶಾಸಕರು ನೇರವಾಗಿ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಪ್ರಯತ್ನವನ್ನು ಮಾಡಿದ್ರು. ಒಂದು ಕಡೆಗೆ ಫ್ರೀಡಂ ಪಾರ್ಕ್ನಲ್ಲಿ ಛಲವಾದಿ ನಾರಾಯಣಸ್ವಾಮಿ ಅವರು ಎಲ್ಲ ಬೆಂಬಲಿಗರ ಜೊತೆಗೆ ಭಾಷಣ ಮಾಡ್ತಾ ಅಲ್ಲಿಂದ ಪಾದಯಾತ್ರೆ ಮೂಲಕ ವಿಧಾನಸೌಧಕ್ಕೆ ಗೆರಾವ್ ಹಾಕೋದಕ್ಕೆ ಪ್ಲಾನ್ ಮಾಡಿದರೆ, ಮತ್ತೆ ಕೆಲ ನಾಯಕರು ವಿಜಯೇಂದ್ರ, ಆರ್ ಅಶೋಕ್ ಸೇರಿದಂತೆ ಇನ್ನಿತರ ನಾಯಕರು ನೇರವಾಗಿ ವಿಧಾನಸೌಧದ ಗೇಟ್ ಬಳಿಯೇ ಬಂದ್ಬಿಟ್ಟಿದ್ರು. ಅನೇಕ ಕಾರ್ಯಕರ್ತರು ಕೂಡ ಈ ನಾಯಕರಿಗೆ ಸಾಥನ್ನು ಕೊಟ್ಟರು. ಈ ಸಂದರ್ಭದಲ್ಲಿ ಪೊಲೀಸರು ಮತ್ತು ಬಿಜೆಪಿ ನಾಯಕರ ನಡುವೆ ಒಂದು ಘರ್ಷಣೆ ಅಥವಾ ಮಾತಿನ ಚಕಮಕಿ ಕೂಡ ಉಂಟಾಯಿತು. ಒಂದು ಹಂತದಲ್ಲಿ ವಿಧಾನಸೌಧ ಗೆರಾವ್ ಅನ್ನುವಂಥದ್ದು ಸಾಕಷ್ಟು ದೊಡ್ಡ ಹೈಡ್ರಾಮವಾಗಿ ಪರಿಣಮಿಸಿತ್ತು. ಹಾಗಾದರೆ ಬಿಜೆಪಿಯ ಈ ಪ್ರತಿಭಟನೆ ಹೇಗಿತ್ತು ತೋರಿಸ್ತೀನಿ ನೋಡಿ. ಭ್ರಷ್ಟರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನಸೌಧ ಮುತ್ತಿಗೆಯನ್ನು ನಾವು ಹಾಕ್ತಾ ಇದ್ದೇವೆ. ಅಂತ ಭ್ರಷ್ಟ ಸಚಿವರನ್ನ ರಕ್ಷಣೆ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಅಕ್ರಮವಾಗಿ ನಮ್ಮನ್ನ ಬಂಧಿಸಿದ್ದಾರೆ ಪೊಲೀಸರು. ಪ್ರಜಾಪ್ರಭುತ್ವದ ವಿರೋಧಿ ಈ ಸರ್ಕಾರವೇ ಗುಂಡಾಗಿರಿ ಮಾಡ್ತಾ ಇದೆ. ನಾವಲ್ಲ ಕೋತ್ವಾಲನ್ ಶಿಷ್ಯರು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಪಣ ತೊಟ್ಟಿದೆ. ರಾಜೀನಾಮೆ ಪಡೆದೇ ಸಿದ್ಧ ಅನ್ನುವ ಶಪಥ ಮಾಡಿದಂತೆ ನಿತ್ಯ ವಿಧಾನಮಂಡಲ ಕಲಾಪದಲ್ಲಿ ಸದ್ದು ಗದ್ದಲ ಎಬ್ಬಿಸ್ತಾ ಇದೆ. ಈ ಮಧ್ಯೆ ನಾಗೇಂದ್ರ ರಾಜೀನಾಮೆಯ ಹೋರಾಟವನ್ನ ಮತ್ತೊಂದು ಹಂತಕ್ಕೆ ಕೊಂಡೊಯ್ದಿದೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ, ವಿಧಾನಸೌಧದ ಮುತ್ತಿಗೆಗೆ ಯತ್ನ ಮಾಡೋ ಮೂಲಕ ಸಮರ ಸಾರಿದೆ. ಈ ಮಹಾ ಕದನದ ಬಗ್ಗೆ ಎಳೆ ಎಳೆಯಾಗಿ ತೋರಿಸ್ತೀವಿ ನೋಡಿ. ವಿಧಾನಸೌಧದ ಮುಂದೆ ಖಾಕಿ ಸರ್ಪಗಾವಲು, ಯಾವುದೇ ಕಾರಣಕ್ಕೂ ಒಳಗ್ ಬಿಡಲ್ಲ ಅಂತ ನಿಂತಿರುವ ಪೊಲೀಸರು. ಮತ್ತೊಂದ್ ಕಡೆ ಒಳಗೆ ನುಗ್ಗಿಯೇ ಸಿದ್ಧ ಅಂತ ಮುನ್ನುಗ್ಗಿ ಬರ್ತಾ ಇರೋ ಬಿಜೆಪಿ ಕಾರ್ಯಕರ್ತರು. ವಿಧಾನಸೌಧದ ಮುಂಭಾಗ ಇವತ್ತು ಅಕ್ಷರಶಃ ರಣರಂಗವಾಗಿತ್ತು. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ್ದರು. ಈ ವೇಳೆ ವಿಧಾನಸೌಧ ಮುತ್ತಿಗೆಗೆ ಯತ್ನಿಸಿದ್ರು. ಕಾರ್ಯಕರ್ತರು ಮುನ್ನುಗ್ಗಿ ಬರ್ತಾ ಇರೋ ವೇಳೆ ದೊಡ್ಡ ಹೈಡ್ರಾಮಾವೇ ನಡೆದು ಹೋಯ್ತು. ಪೊಲೀಸರು ಹಾಗೆ ಕಾರ್ಯಕರ್ತರ ನಡುವೆ ತಳ್ಳಾಟ, ನೂಕಾಟ ಆಯ್ತು. ಬಿಜೆಪಿ ಕಾರ್ಯಕರ್ತರು ಶಾಲು ಬೀಸ್ತಾ ಇದ್ರೆ ಪೊಲೀಸರು ಬೃಹತ್ ತಡೆಗೋಡೆಯಂತೆ ಹಿಂದಕ್ಕೆ ತಳ್ತಾ ಇದ್ದ ದೃಶ್ಯ ಪ್ರತಿಭಟನೆಯ ತೀವ್ರತೆ ಎಷ್ಟಿತ್ತು ಅನ್ನೋದನ್ನ ಸಾರಿ ಸಾರಿ ಹೇಳ್ತಾ ಇತ್ತು. ಯಾರೆಲ್ಲ ವಿಧಾನಸೌಧದ ಮುತ್ತಿಗೆಗೆ ಮುನ್ನುಗ್ಗಿ ಬರ್ತಾ ಇದ್ರು ಆ ಎಲ್ಲಾ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ತಳ್ಳಾಟ, ನೂಕಾಟದ ಮಧ್ಯೆ ಪೊಲೀಸ್ ವಾಹನವನ್ನ ಹತ್ತಿಸಿದ್ರು. ಇನ್ನೀ ಹೋರಾಟದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದೆ ಬಿಜೆಪಿ ನಾಯಕರು. ಕಾರ್ಯಕರ್ತರ ಜೊತೆಗೂಡಿ ವಿಧಾನಸೌಧ ಮುತ್ತಿಗೆಗೆ ಕೇಸರಿ ಪಡೆ ಲೀಡರ್ಸ್ ಯತ್ನಿಸಿದ್ರು. ಬಿವೈ ವಿಜಯೇಂದ್ರ ಕೂಡ ಮುತ್ತಿಗೆ ಹಾಕ್ತಾ ಇದ್ದೀವಿ ಅಂತ ಮುನ್ನುಗ್ಗಿದ್ರು. ಭ್ರಷ್ಟ ಮಂತ್ರಿಯನ್ನ ಕೈ ಬಿಡೋದಕ್ಕೆ ಇವತ್ತು ಮೀನಾಮೇಷ ಮಾಡ್ತಾ ಇರ್ತಕ್ಕಂಥ ಭ್ರಷ್ಟರ ಪರವಾಗಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ವಿಧಾನಸೌಧ ಮುತ್ತಿಗೆಯನ್ನು ನಾವು ಹಾಕ್ತಾ ಇದ್ದೇವೆ. ನಾನು, ವಿರೋಧ ಪಕ್ಷದ ನಾಯಕರು, ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು ವಿಧಾನಸೌಧ ಮುತ್ತಿಗೆಯನ್ನು ಹಾಕ್ತಾ ಇದ್ದೇವೆ. ಹೀಗೆ ಹೇಳ್ತಾ ಇದ್ದ ಬಿವೈ ವಿಜಯೇಂದ್ರ ಕಾರ್ಯಕರ್ತರ ಜೊತೆ ವಿಕಾಸಸೌಧ ಗೇಟ್ ಬಳಿ ಬಂದಿದ್ರು. ಆಗ TV9 ವಿಜಯೇಂದ್ರ ಅವರನ್ನ ಮಾತಾಡಿಸ್ತು. ನಮ್ಮ ಪ್ರತಿನಿಧಿ ಜೊತೆ ಮಾತನಾಡ್ತಾ ಇದ್ದಾಗಲೇ ವಿಜಯೇಂದ್ರ ಅವರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಮಗುವಿನಂತೆ ಎತ್ಕೊಂಡು ತಾವು ತಂದಿದ್ದ ವಾಹನಕ್ಕೆ ಹತ್ತಿಸಿದ್ರು. ಸಂವಿಧಾನವನ್ನ ಕೈಲಿ ಹಿಡ್ಕೊಂಡು ಓಡಾಡ್ತಾರೆ. ಇವತ್ತು ಯಾರು ಭ್ರಷ್ಟಾಚಾರ ಮಾಡಿದ್ದಾರೆ, ದಲಿತರ ಹಣವನ್ನ ನುಂಗಾಕಿದ್ದಾರೆ ಅಂತ ಭ್ರಷ್ಟ ಸಚಿವರನ್ನ ರಕ್ಷಣೆ ಮಾಡುವಂತ ಕೆಲಸ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಆಗ್ರಹ ಪಡಿಸ್ತಾ ಇದ್ದೇನೆ. ನೋಡಿ, ದಲಿತರು ದುಡ್ಡು ಹೊಡೆದಿರ್ತಕ್ಕಂಥದ್ದು ಇವರು, ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಇವರು. ಇಷ್ಟೇ ಅಲ್ಲ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರನ್ನು ಪೊಲೀಸರು ಎತ್ಕೊಂಡೋದ್ರು. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕದಂತೆ ವಶಕ್ಕೆ ಪಡೆದ್ರು. ಈ ವೇಳೆ ಆರ್ ಅಶೋಕ್ ಅಗ್ರೆಸಿವ್ ಆಗಿಯೇ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ದಲಿತರನ್ನ ಲೂಟಿ ಮಾಡಿದವರು ಯಾರು ಯಾರು ಯಾರು? ಕಾಂಗ್ರೆಸ್. ದಲಿತರನ್ನ ಲೂಟಿ ಮಾಡಿದವರು ಕಾಂಗ್ರೆಸ್ ಅವರು.
ಕಾಂಗ್ರೆಸ್ ಅವರು ಅಕ್ರಮವಾಗಿ ನಮ್ಮನ್ನ ಬಂಧಿಸಿದ್ದಾರೆ ಪೊಲೀಸರು. ಅಕ್ರಮ, ಇದು ಪ್ರಜಾಪ್ರಭುತ್ವದ ವಿರೋಧಿ, ಈ ದಮನಕಾರಿ, ಈ ರೌಡಿಸಂ, ಈ ಗುಂಡಾಗಿರಿ ಕಾಂಗ್ರೆಸ್ ಅವರು ಮಾಡ್ತಾ ಇದ್ದಾರೆ. ಇದನ್ನ ನಾವು ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. ವಿಧಾನ ಪರಿಷತ್ ಬಿಜೆಪಿ ಸದಸ್ಯ ಸಿಟಿ ರವಿ ಅವರನ್ನ ಕೂಡ ವಶಕ್ಕೆ ಪಡೆದುಕೊಳ್ಳಲಾಯಿತು. ಇನ್ನೊಂದು ಪೋರ್ಟ್ಫೋಲಿಯೋ ಮಾಡ್ಲಿ, ಲೂಟಿ ಖಾತೆ ಅಂತ ಮಾಡಿ ಅದಕ್ಕೆ ಲೂಟಿ ಖಾತೆಗೆ ಮಂತ್ರಿ ಮಾಡ್ಲಿ, ಅವನ್ನ ಲೂಟಿ ಖಾತೆಗೆ ಮಂತ್ರಿ ಮಾಡ್ಲಿ. ದಲಿತರ ಹಣ ಲೂಟಿ ಮಾಡಿದವನ್ನ ಮಂತ್ರಿ ಮಾಡಿ ಲೂಟಿ ಖಾತೆ ಮಂತ್ರಿ ಅಂತ ಮಾಡಿಬಿಡ್ಲಿ. ಈ ಸರ್ಕಾರವೇ ಗುಂಡಾಗಿರಿ ಮಾಡ್ತಾ ಇದೆ. ಭ್ರಷ್ಟರನ್ನ ರಕ್ಷಣೆ ಮಾಡೋ ಕೆಲಸ ಮಾಡ್ತಾ ಇದೆ. ನಾವೆಲ್ಲ ಕೋತ್ವಾಲನ್ ಶಿಷ್ಯರು. ಇದಿಷ್ಟು ವಿಧಾನಸೌಧದ ಮುಂಭಾಗದಲ್ಲಾದ್ರೆ ಫ್ರೀಡಂ ಪಾರ್ಕ್ ನಲ್ಲಿಯೂ ಬಿಗುವಿನ ವಾತಾವರಣ ನಿರ್ಮಾಣ ಆಗಿತ್ತು. ವಿಧಾನ ಪರಿಷತ್ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಕಮಲಪಾಳ್ಯದ ನಾಯಕರು ಪ್ರತಿಭಟನೆ ನಡೆಸಿದ್ರು. ಇಲ್ಲಿನ ಪ್ರತಿಭಟನೆ ಬಳಿಕ ವಿಧಾನಸೌಧ ಮುತ್ತಿಗೆಗೆ ಪ್ಲಾನ್ ಹಾಕಿದ್ದರು. ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರದಲ್ಲಿ ಇತ್ತೋ ಇಲ್ವೋ? ನಾಗೇಂದ್ರ ಅವರು 187 ಕೋಟಿ ಕಟ್ಟಿದ್ರೋ ಇಲ್ವೋ? ಎಸ್, ನಮ್ಮ ರಾಜೀನಾಮೆ ಕೇಳಲಿಕ್ಕೆ ಇದೇ ಕಾರಣ, ಬೇರೆ ಏನೂ ಇಲ್ಲ. ಆದ್ರೆ ಪೊಲೀಸರು ಬಿಜೆಪಿ ನಾಯಕರ ಎದುರಿಗೆ ಬ್ಯಾರಿಕೇಡ್ಗಳ ಸರ್ಪಗಾವಲು ಹಾಕಿದ್ದರು. ಆದ್ರೆ ಕೇಸರಿ ಕಲಿಗಳು ಮಾತ್ರ ಇದೆಲ್ಲದಕ್ಕೂ ಡೋಂಟ್ ಕೇರ್ ಅನ್ನೋ ರೀತಿಯಾಗಿ ಮುನ್ನುಗ್ಗೋ ಪ್ರಯತ್ನ ಪಟ್ಟರು. ಶಾಸಕ ಅಶ್ವಥ್ ನಾರಾಯಣ್ ಹಾಗೆ ಮಾಜಿ ಸಚಿವ ರಾಜು ಗೌಡ ಬ್ಯಾರಿಕೇಡ್ ಹತ್ತಿದ್ರು. ಫ್ರೀಡಂ ಪಾರ್ಕ್ ನಲ್ಲೂ ಕೂಡ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡ್ರು. ಇದು ಬಿಜೆಪಿ ನಾಯಕರ ರೋಷಾವೇಶವಾದ್ರೆ ಕಾಂಗ್ರೆಸ್ ನಾಯಕರುಗಳು ಕೂಡ ವಿಭಿನ್ನವಾಗಿ ಪ್ರತಿಭಟನೆಗಿಳಿದಿದ್ರು. ಶಾಸಕ ಎಚ್.ಡಿ. ರಂಗನಾಥ್ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಸ್ ರವಿ ಎತ್ತಿನ ಬಂಡಿಯಲ್ಲಿ ವಿಧಾನಸೌಧಕ್ಕೆ ಆಗಮಿಸಿದ್ರು. ಬಿಜೆಪಿ ನಾಯಕರುಗಳ ನಡೆಯನ್ನ ಈ ಮುಖೇನ ಖಂಡಿಸಿದ್ರು. ಈ ವೇಳೆ ಎಚ್.ಡಿ. ರಂಗನಾಥ್ ಟಿವಿ9 ಜೊತೆ ಮಾತನಾಡಿದ್ರು. ಬಿಜೆಪಿಗರ ಕಾರಣಕ್ಕೆ ನನ್ನ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಚರ್ಚಿಸೋದಕ್ಕಾಗ್ತಾ ಇಲ್ಲ ಅಂತ ಆರೋಪಿಸಿದ್ರು. ಭ್ರಷ್ಟಾಚಾರದ ಆರೋಪ ಇದೆ, ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅಂತ ಆರೋಪ ಇದ್ರೆ ಅದನ್ನ ಚರ್ಚೆ ಮಾಡ್ಬೇಕಲ್ವಾ ವಿಧಾನಸೌಧದಲ್ಲಿ? ಯಾವ ಕಾರಣಕ್ಕೋಸ್ಕರ ಅವಕಾಶವನ್ನ ಕೊಡ್ತಾ ಇಲ್ಲ ಅವರು? ಏನಾರು ಇದ್ರು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಬಂದು ಚರ್ಚೆ ಮಾಡಿ ಅದು ಉತ್ತರ ಕೊಡ್ತೀವಿ ಅಂತೇಳಿ. ಅವ್ರದ್ದು ಏನಿದ್ರು ನಾವು ಚರ್ಚೆ ಮಾಡಲಿ, ನಮ್ಮ ಚರ್ಚೆಗೆ ಅವಕಾಶ ಮಾಡಲಿ. ನಂದು ವಿಚಾರನ ನನ್ನ ತಾಲೂಕಿನ ಪ್ರತಿಯೊಂದು ರೈತರಿಗೆ ಇವತ್ತು ದಿನ ಬರ ಬಂದಿದೆ, ಗುಳೆ ಹೋಗ್ತಾ ಇದ್ದಾರೆ, ಮೇವಿಲ್ಲ. ಈ ಹಿನ್ನೆಲೆಯಲ್ಲಿ ಯಾವ ರೀತಿ ನಮ್ಮ ತಾಲೂಕಿಗೆ ರಕ್ಷಣೆ ಕೊಡ್ಲಿ ನಾನು? ಬಿಜೆಪಿ ನಾಯಕರು ನಾಗೇಂದ್ರ ರಾಜೀನಾಮೆ ಆಗ್ರಹವನ್ನ ತೀವ್ರಗೊಳಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ತಾನೇನು ಕಮ್ಮಿ ಇಲ್ಲ ಅನ್ನುವಂತೆ ತಿರುಗು ಬಾಣ ಬಿಡ್ತಾ ಇದೆ. ಈ ರಾಜಕೀಯ ಜಟಾಪಟಿ ಮುಂದೆ ಯಾವ್ಯಾವ ತಿರುವು ಪಡೆದುಕೊಳ್ಳುತ್ತೋ ಕಾದ್ ನೋಡ್ಬೇಕಿದೆ. ಕಿರಣ್ ಹನ್ಯಡ್ಕ, ಅನಿಲ್ ಜೊತೆ ಪ್ರಸನ್ನ ಗಾಂವ್ಕರ್, ಟಿವಿ9 ಬೆಂಗಳೂರು.